ಈಗ 8 ವೇಕೆನ್ಸಿ ಇದೆಯಾ ಸರ್? ಎಲ್ಲಿ ವೇಕೆನ್ಸಿ? ಈಶ್ವರಮಂಗಲ, ಮೂಡುಬಿದಿರೆ, ನಾರಾವಿ, ಸಿರ್ತಾಡಿ, ಕೊಲ್ಲಮಗರ, ಬೆಂಜನಪದು, ಅಡ್ಯಾರ್, ICDS ಒಂದಿಸ, ಅನಂತೋಡು, ಮಂಚಿ, ಕುರ್ನಾಡು ಸರ್. ಇಷ್ಟು ವೇಕೆಂಟ್ ಕ್ಲಿಯರ್ ವೇಕೆಂಟ್ ಇದೆ ಸರ್. MBBS ಹೌದು ಸರ್. ಓಕೆ, ಈಗ ವಾಕಿಂಗ್ ಇಂಟರ್ವ್ಯೂ ಇದೆ, ಹೌದಾ? ಹೌದು ಸರ್. ನೇರವಾಗಿ ಬಂದು ಅವ್ರಿಗೆ 1 year ಮಾಡಬೇಕು. ಡೈರೆಕ್ಟ್ಲಿ ಬಂದ ತಕ್ಷಣ ನೋಡಿ, ಡಾಕ್ಟರ್ಸ್ ನಾವು ನೀವು ಇವತ್ತು ಬನ್ನಿ, ನಾಳೆ ಬನ್ನಿ, ನಾಡ್ದು ಬನ್ನಿ ಅಂತ ಹೇಳಿ ಯಾರು ಕಾಯೋದಿಲ್ಲ. ನೀವು ಬಂದಾಗ ಅವ್ರು ಚೆನ್ನಾಗಿ ಮಾತಾಡಿ ಅವ್ರು ಪ್ರೋತ್ಸಾಹ ಕೊಟ್ಟು ಸೇರಿದವರು ಸೇರ್ತಾರೆ, ಆಯ್ತಾ? ಸೊ ನಿಮ್ಮ ಅಲ್ಲಿ ಅಪ್ರೋಚ್ ಕೂಡ ಇಂಪಾರ್ಟೆಂಟ್. DH ಆಫೀಸ್ ಅಪ್ರೋಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದರಲ್ಲಿ ಅವ್ರು ಬಂದಾಗ ಇದರಲ್ಲಿ ಇವಾಗ ಫ್ರೆಶರ್ ನಿಮಗೆ 10 ವರ್ಷ ನೀವು ಸೇರಿ ಅವ್ರೇನು ಸೀಸನ್ ಆಗ್ಲಿಲ್ಲ. ಡೆಲಿಕೇಟ್ ಮೈಂಡ್ ಹುಡುಗಿಯಲ್ಲಿ ಜಸ್ಟ್ ಕಮ್ ಔಟ್, ದೇ ಡೋಂಟ್ ನೋ. ನೀವು ಬಂದು ಚೆನ್ನಾಗಿ ಮಾತಾಡಿ ಧೈರ್ಯ ಕೊಟ್ಟರೆ ಎಸ್. ನೀವು ಬಂದಾಗ ಉದಾಸೀನ ಮಾತಾಡೋದು, ಕ್ಯಾರ್ ಮಾಡೋದಿಲ್ಲ, ಇದು ಬೇಕಾ, ಅವ್ನು ಬರುವ ಕೂಡ ಬರುವುದಿಲ್ಲ. ಕೆಲವು ನಿಮ್ಮ ಅಪ್ರೋಚ್ ಇಂದ ಇಲ್ಲ ಅಂತಲ್ಲ, ಕೆಲವು ಕಡೆ ಎಷ್ಟೋ ಡಾಕ್ಟರ್ಸ್ ಪಾಪ ಬಂದು ಸೇರಿದವರು ನಿಮ್ಮ DH ಕಚೇರಿಯ ಕಿರುಕುಳ ಅಂತಲ್ಲ, ಇವರಿಗೆ ಒಂದು ಮಾನಸಿಕ ನಿಮ್ಮ ವಾರ್ತಾ ನೋಡಿ ಉಂಟಲ್ಲ, ಬಿಟ್ಟು ಹೋದವರು ಜನ ಇದ್ದಾರೆ. ಈ ಕೆಲಸನೇ ಬೇಡ ಅಂತ ನಾವೆಲ್ಲ ಬೇರೆ ಹೋಗ್ತೇವೆ, ಎಷ್ಟೋ ಜನ ಇದ್ದಾರೆ. ಸೊ ಫಸ್ಟ್ ನೀವು ಹೊಸವ್ರನ್ನ ಅಟ್ರಾಕ್ಷನ್ ಮಾಡ್ಬೇಕಾದ್ರೆ ನಿಮ್ಮ ನೀವು ಸೇರಿ ನಿಮ್ಮ ಕಚೇರಿ ಶುಲ್ಕ ಪರ್ಫೆಕ್ಟ್. ಐ ಆಮ್ ಟೆಲ್ಲಿಂಗ್ ಯು. ಎಸ್. ಮತ್ತೆ ಏನ್ ಸರಿ ಇಲ್ಲ ಅಂತ ನಾನು ಎಲ್ಲಿ ಹೋದೆ ಮತ್ತೆ ಕೂಡಿಸೋದಿಲ್ಲ, ಅದನ್ನ ಅದಕ್ಕೆ ಸಪರೇಟ್ ಒಂದು ಕತೆ ಬರೀತೇನೆ ನಾನು. ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಮಂಗಳೂರು DH. ಐ ಆಮ್ ಟೆಲಿಂಗ್ ಜನರಲಿ ವಾಟ್ ಹ್ಯಾಪನ್ಸ್. ನೀವು ಕಾಂಟ್ರಾಕ್ಟ್ ಅನ್ನೋದು ನಮ್ಮನ್ನೇ ನೋಡುದು, ಡಾಕ್ಟರ್ಗಳನ್ನು ನಾವು ಪರ್ಮನೆಂಟ್ ಅದಲ್ಲಿ ಬಾಸ್ ಮಾಡುದು, ನೀವು ಕೊಟ್ಟಂತ ನಿಮ್ಮ ಅವರ ಕೆಲಸವನ್ನು ಇವರ ಹತ್ರ ಮಾಡಿಸುದು. ಡಾಕ್ಟರ್ ಯಾರಂತ ತಲೆಗೆಟ್ಟಿದೆ ಈಗ ಅವರಿಗೆ, ಅವ್ರವ್ರೇನ್ ಕೆಲಸ ಅವ್ರವ್ರು ಮಾಡ್ಬೇಕು. ನೀವು 10 ಗಂಟೆ ಕರೆಕ್ಟ್ ಬಂದ್ರೆ ಅಲ್ಲ ಅವ್ರು ಕೂಡ ಬರುದು, ನೀವು 11 ಗಂಟೆಗೆ ಬರುದು. ನಿಮ್ಮ ನೋಡಿ ಬಂದು ಅವ್ರು ಬರ್ತಾರೆ ಬೇಗ. ಮತ್ತೆ ನಾನು ಜನರಲ್ ಆಗಿ ಎಲ್ಲ ಆಫೀಸರ್ ಆಫ್ ಡಾಕ್ಟರ್ಸ್ ಹೇಳ್ತೇನೆ, ಐ ನೋ ಎವ್ರಿಥಿಂಗ್. ಇದರಲ್ಲಿ ನಿಮ್ಮ DHO ಮತ್ತು ಜವಾಬ್ದಾರಿಯುತ ಡಾಕ್ಟರ್ಸ್ ನಿಮ್ಮ ಡಿಸಿಪ್ಲಿನ್ ಸಿಸ್ಟಮ್ ಆಗದಿದ್ರೆ ಯು ಕೆನಾಟ್ ಟೆಲ್ ಅದರ್ ಡಾಕ್ಟರ್ ಬಿ ಇದು ಪೇಷಂಟ್ ರೆಫರ್ ಮಾಡಬೇಕು ಅಂತ ಗೈಡ್ ಲೈನ್. ಸೊ 10 ಮಿನಿಮಮ್ 30 ಇದರಲ್ಲಿ ಸರ್ ಜೊತೆಗೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ 100 ವೆಲ್ಸ್ ಇರಲೇಬೇಕು ಅಂತ ಹೇಳಿದ್ದೀನಿ ಸರ್. ಅವರು ಎಲ್ಲ ತಾಲೂಕು ಹಾಸ್ಪಿಟಲ್ ತಾಲೂಕಲ್ಲ ಆಪರೇಷನ್ ಹೇಳು ಇಮಿಡಿಯೇಟ್ ಆಗಿ ನಾವು ಮಿನಿಮಮ್ 10 ಅಲ್ಲಿ ಬೇಕಾದ್ರೆ ಅದೇನು ಸಮಸ್ಯೆ ಇದೆ, ಇದನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಇಟ್ಟಲ್ಲ ಲೋಡಿಂಗ್ ಡೋಸ್ 10 ಕೊಡಬೇಕು ಸರ್. ಈಗ ಸಾಧಾರಣ PS 4 to 5 ಕೆಲ ನಿಮ್ಮಲ್ಲಿ 10 15 ಡೋಸ್ ಇರ್ಲಿಕ್ಕೆ ಏನಾದ್ರು ಪ್ರಾಬ್ಲಮ್ ಉಂಟಾ? ಪ್ರಾಬ್ಲಮ್ ಇಲ್ಲ ಸರ್. ಅವ್ರು ರೆಡಿ ಇದ್ದಲ್ಲ PSC ಅವ್ರು ಇಟ್ಕೊಳ್ಳಿಕ್ಕೆ, ಮುಂದೆ ಆಗ್ಲಿಲ್ಲ. ಇದು ಸಬ್ಮಿಷನ್ ಸರ್. ಈಗ ಒಂದು ಲಾಸ್ಟ್ 1 ಇಯರ್ AS ಸಪ್ಲೈ ಲೋಕಲ್ ಸಪ್ಲೈ ಇಲ್ಲ ಅಂತ ಲೋಕಲ್ ಮತ್ತೆ ಬೇರೆ ಕಥೆ ಹೇಳ್ತಾರೆ ನೀವೆಲ್ಲ. ಲೋಕಲ್ ಪರ್ಚೇಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸರ್. ಇಲ್ಲ ಲೋಕಲ್ ಈಗ ಪ್ರಾಬ್ಲಮ್ ಲೋಕಲ್ ವಾಟ್ಸ್ ದ ಕಾಸ್ಟ್ ಮತ್ತೆ ಏನು ಹೇಗೆ ಪರ್ಚೇಸ್ ಮಾಡ್ತಾರೆ ಅವರು? ಕಷ್ಟ ಆಗುತ್ತೆ. ಅದು ನೀವು ಹೇಳ್ತೀರಿ ಮತ್ತೆ ಕಷ್ಟ ಆಗ್ತದೆ ಅಂತ ಹೇಳಿ. ಇದಕ್ಕೆ ವಾಟ್ಸ್ ದ ರೆಮಿಡಿ? ಲಾಜಿಸ್ಟಿಕ್ ಇಂದ ಸಪ್ಲೈ ಆಗಬೇಕು ಸರ್. ಲಾಜಿಸ್ಟಿಕ್ಸ್ ಯಾರು ಇನ್ಚಾರ್ಜ್? ಇಲ್ಲಿ ಮುಂದೆ ಕೂತ್ಕೊಳ್ಳಿ. ಎಷ್ಟು ವರ್ಷ ಆಯ್ತು ಲಾಜಿಸ್ಟಿಕ್ಸ್? ಅವಿಡಿಯಸ್ 3 ವರ್ಷ. ಮುಂಚೆ ಹೇಳಿದ್ರಿ ಅಲ್ಲಿ ಎಷ್ಟು ವರ್ಷ ಆಯ್ತು ಲಾಜಿಸ್ಟಿಕ್ಸ್? ಇಲ್ಲಿಗೆ 3 ವರ್ಷದಿಂದ ಒಂದು ಅದೇನು ಪ್ರಾಬ್ಲಮ್ ಇಲ್ಲ. ಎಷ್ಟು ವರ್ಷ ಟೆಂಡರ್ ಆಗಿದೆ? ಟೆಂಡರ್ ಸರ್ 1 ವರ್ಷದಿಂದ ಆಗಿಲ್ಲ ಸರ್. ಈಗ ಜಸ್ಟ್ 15 ದಿನದಿಂದ PO ಕೊಟ್ಟಿದ್ದಾರೆ ಸರ್. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲೇ ಇದೆ ಸರ್. 64 ಡಾಕ್ಟರ್ ಇದ್ದಾರೆ. ಎಷ್ಟು ಡಾಕ್ಟರ್ ಇದ್ದಾರೆ ಇಲ್ವಾ?
ಇದರಲ್ಲಿ 64ರಲ್ಲಿ 8 ಕ್ಲಿಯರ್ ವೇಕೆಂಟ್ ಇದೆ ಸರ್. 8 ಸರ್. ಇನ್ನು ಉಳಿದಿದ್ದರಲ್ಲಿ ಕಂಪಲ್ಸರಿ ಮೆಡಿಕಲ್ 1 ಇಯರ್ ಕಂಪಲ್ಸರಿ ಮೆಡಿಕಲ್ ಪೋಸ್ಟಿಂಗ್ ಇದೆ ಸರ್. ಇನ್ನು ಉಳಿದಿದ್ದು 8 ವೇಕೆಂಟ್ ಇದೆ. ಬೇಕಿದ್ರೆ ನಾಟ್ ಇನ್ ಕಾಂಟ್ರಾಕ್ಟ್ ಕೂಡ ಇಲ್ಲ. ಹೀಗೆ ಈ 64ಅಲ್ಲಿ ಎಷ್ಟು ಪರ್ಮನೆಂಟ್ ಇದ್ದಾರೆ ಸರ್ ಪರ್ಮನೆಂಟ್ ಡಾಕ್ಟರ್? ಪರ್ಮನೆಂಟ್ ಡಾಕ್ಟರ್ಸ್ 64ರಲ್ಲಿ ಎಷ್ಟು ವರ್ಷದ DHO ಈಗ? ಸರ್ 2 ವರ್ಷ ಮತ್ತೆ ಯಾಕೆ ಹೇಳಿಕೆ ಕೊಟ್ಟಿದ್ದೆ ಸರ್. ನೀವು ಡಾಕ್ಟರ್ ಪಾಸ್ ಆದವರು ಯಾಕೆ ಇದರಲ್ಲಿ ಸಾರಿ ಸರ್. ಕಾಯಂ 38 ಇದ್ದಾರೆ ಸರ್, ಗುತ್ತಿಗೆ 11, 12 1 ವರ್ಷದ ಕಾಂಟ್ರಾಕ್ಟ್. ಅಂದ್ರೆ ಇದು ನಿಮ್ಮ ಕಲ್ತು ರೂರಲ್ ಸರ್ವಿಸ್. ರೂರಲ್ ಸರ್ವಿಸ್. ಈಗ 11 ಎಷ್ಟು ಜನ ಎಷ್ಟೆಷ್ಟು ವರ್ಷದಿದ್ದಾರೆ? ಇವರು ಒಂದು 4 11ರಲ್ಲಿ ಈ ಬಾರಿ ಹೋದ ಕಾಂಟ್ರಾಕ್ಟ್ ಡಾಕ್ಟರ್ಸ್